take the law into their hands. We will not allow. ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು. ಇದು ಕರ್ನಾಟಕದ ಗೌರವದ ವಿಚಾರ. ಇದೆ ಪ್ರತಿಭಟನೆ ಮಾಡಲಿ, ಬೋರ್ಡ್ ಹಾಕು ಅಂತ ಕೇಳಲಿ, ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳುದಿಲ್ಲ. ಕಾನೂನನ್ನ ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದು, ಅಂಗಡಿಯವ್ರದ್ದು, ಎಲ್ಲರದ್ದು ಕೂಡ ಡ್ಯೂಟಿ. ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳ ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿ, ಅವರು ಕಾನೂನು ಕ್ರಮ ಕೈಗೊಂಡೇ ಸರ್, ಕನ್ನಡ ಫಲಕಗಳನ್ನು ಹಾಕ್ತಿಲ್ವಲ್ಲ ಸರ್ ಸರ್ಕಾರ? ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ. ಎಲ್ಲರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ. ಯಾವ ರೀತಿ ಫಲಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಒಡೆದಾಕುವಂಥದ್ದು, ಕಲ್ತೂರುವಂಥದ್ದು ಅದು ಮಾಡಬಾರ್ದು. ಆದ್ರೆ ಈಗ ನಮಗೆ ತೊಂದರೆ ಮಾಡಿದ್ದಾರೆ. ಸರ್ಕಾರ ಹಂಗಂತ ಏನು ನೀವು ಸಹಕಾರ ಇತ್ತು ಇಲ್ಲ ಅನ್ನೋದು ನಾನು ಹೇಳೋದಿಲ್ಲ. ಅವ್ರು ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಂಗಂತ ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದು ಇಲ್ಲಿ ಮಾತಾಡೋದು ಬೇಡ. ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ, ಬಹಳ ಸಂತೋಷ. ಜನರಿಗೆ ಗಮನವನ್ನ ಸೆಳೆದಿದ್ದಾರೆ. ನಾವು ಅದೇ ಗಮನವನ್ನ ಸೆಳೆದಿದ್ದು. ಮುಂದಕ್ಕೆ ಅದಕ್ಕೆ ಚರ್ಚೆ ಮಾಡೋಣ.